ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ. ಸೊ ಸಂಡೇ ಏನೇನೆಲ್ಲ ಮಾಡ್ತೀವಿ ಮತ್ತು ಯಾವ ಥರ ಡೇನ ಸ್ಪೆಂಡ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ನಾನು ನನ್ನ ವಿಡಿಯೋನ ಹಂಚ್ಕೊತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋನ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ತಿಂಡಿನ ಮಾಡ್ತಾಯಿದ್ದೀವಿ ನಾನು ಮತ್ತು ಚಂದು ಸೇರಿಕೊಂಡು. ಬಟ್ ಚಂದುಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಸೊ ಹಾಗಾಗಿ ಅವ್ರನ್ನ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಸೊ ಬನ್ನಿ, ಬಟ್ ಅವರು ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅವರೇ ಹೇಳಿದ್ದು ಇದನ್ನು ಮಾಡು ಅಂತ. ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಯಿತು ಇದನ್ನು ಅಮ್ಮ ಅನ್ನೋದಕ್ಕಿಂತ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಬಗ್ಗೆ ವಿಡಿಯೋ ಹಾಕಿದ್ದೆ. ಸೊ ನಮ್ಮ ಅಜ್ಜಿ ನೋಡಬೇಕು ಅಂದರೆ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಸೊ ಅವ್ರು ಮಾಡ್ತಾಯಿದ್ರು ಸೇಮ್ ಟೇಸ್ಟು, ಆದರೆ ಡಿಫ್ರೆಂಟ್ ಹೆಸರು, ಅಂದರೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಹೆಸರು ಇರುತ್ತೆ ಅಷ್ಟೇ, ಒಂದೇ ಥರ ತಿಂಡಿ. ಸೊ ಆ ತಿಂಡಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಇವತ್ತು ಶಾಪಿಂಗ್ ಕೂಡ ಮಾಡೋದಿದೆ, ಮೆಟ್ರೋಗೆ ಹೋಗಬೇಕು. ಸೊ ಅಲ್ಲೂ ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋನ. ಫಸ್ಟು ಶಾಪಿಂಗ್ ಮುಗಿಸ್ಕೊಂಬಂದ್ಬೋಣ, ಆಮೇಲೆ ನನ್ನ ತಿಂಡಿ ವಿಡಿಯೋ ಏನಿದೆ ಅಂದರೆ ನಾವು ಹೊಸ ರೆಸಿಪಿ ಟ್ರೈ ಮಾಡಿದ್ನಲ್ಲ, ಆ ವಿಡಿಯೋ ಏನಿದೆ ಅದನ್ನು ಶೇರ್ ಮಾಡ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನು ಫಸ್ಟ್ ನಿಮಗೆ ಬರುತ್ತೆ, ಹಾಗೆ ಈಸಿಯಾಗಿ ನೀವು ವಿಡಿಯೋನ ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಐಟಮ್ಸ್ನ ಮನೆಗೆ ಬೈ ಮಾಡಬೇಕಿತ್ತು, ಮತ್ತು ಡೆಕತ್ಲಾನ್ಗೆ ಅಂತಲೂ ಹೋಗಬೇಕಿತ್ತು. ಬಟ್ ಡೆಕತ್ಲಾನ್ಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಡೆಕತ್ಲಾನ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಮೆಟ್ರೋಲ್ಲಿ ಫಸ್ಟ್ ಮುಗಿಸ್ಕೊಂಬೋಣ ಗ್ರಾಸರೀಸ್ ಎಲ್ಲ ಅಂತ ಅಂದ್ಬಿಟ್ಟು ಮೆಟ್ರೋಗೆ ಬಂದಿದ್ದೀವಿ. ಸೊ ಮೆಟ್ರೋದಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾವು ಅಂದ್ಕೊಂಡು ಹೋಗಿದ್ದು ಸ್ವಲ್ಪ ತೊಗೋಬೇಕು ಅಂತ, ಬಟ್ ನಿಜವಾಗ್ಲೂ ನಾವೇನು ತೊಗೋಬೇಕು ಅನ್ನೋದಕ್ಕಿಂತ ಜಾಸ್ತಿ ಬೇಡದೇ ಇರೋದನ್ನೇ ಆಲ್ಮೋಸ್ಟ್ ತೊಗೊಂಡಿರ್ತೀವಿ. ಇವನ್ ಚಂದು ಕೂಡ ಬೈತಾಯಿದ್ರು, ಏನೂ ಇಲ್ಲ ಸಾಮಾನು, ಜಸ್ಟ್ ಒಂದು 5-6 ಸಾಮಾನು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 4,000 ಬಿಲ್ ಆಯಿತು. ಫುಲ್ಲು ಮನೆಗೆ ಬಂದ್ಬಿಟ್ಟು ಬೈತಾಯಿದ್ರು, ಎಷ್ಟು ಬಿಲ್ ಮಾಡಿದ್ಯಾ ನೋಡು 4,000. ಮೊನ್ನೆ ಎಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಬಂದಿದ್ದೀವಿ, ಮತ್ತು ಪುನಃ ಇವಾಗ ಹೋಗಿದ್ದಕ್ಕೆ 4,000. ಅದಕ್ಕೆ ನಿಂದಿನ ಮಾತ್ರ ಕರ್ಕೊಂಡು ಹೋಗ್ಬಾರ್ದು ಶಾಪಿಂಗಿಗೆ ಅಂತ ಹೇಳ್ತಾಯಿದ್ರು. ಸೊ ನಾರ್ಮಲಿ ಮೇ ಬಿ ನಿಮ್ಗಳ ಮನೇಲೂ ಹೀಗೆ ಆಗಿರುತ್ತೆ ಅಲ್ವಾ, ನಿಮ್ಮ ಹಸ್ಬೆಂಡು ಹೀಗೆ ಬೈದಿದ್ರೆ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಇವಳು ಪುನರ್ವಿ ಆಟ ಸಾಮಾನು ಬೇಕು, ನಂಗೆ ಏನಾದರೂ ಕೊಡಿಸಿ ಅಂತ ಇದ್ಲು. ಇದು ಒಂಥರ ಹೊಸದಾಗಿತ್ತು, ಮತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು, ಜಸ್ಟ್ 70 ರೂಪೀಸ್ ಅಷ್ಟೇನೆ. ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ವಿ. ಚಂದು ಎಲ್ಲ ಚೆಕ್ ಮಾಡ್ತಾಯಿದ್ರು ಚೆನ್ನಾಗಿ ವರ್ಕ್ ಆಗುತ್ತಾ ಏನು ಅಂತ. ರಾತ್ರಿ ಬಂದು ಫುಲ್ ಟಯರ್ಡಾಗಿತ್ತು, ಊಟ ಮಾಡಿ ಮಲ್ಕೊಂಬಿಟ್ವಿ, ಮತ್ತು ಏನೂ ಓಪನ್ ಮಾಡೋಕ್ಕೂ ಹೋಗಿಲ್ಲ. ಈವನ್ ಪುನರ್ವಿನೇ ಬಂದು ಓಪನ್ ಮಾಡಲಿ ಅಂತಂದ್ಬಿಟ್ಟು ಇನ್ನೂ ಹಾಗೆ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟು ಶಾಪಿಂಗ್ ಎಲ್ಲ ಮುಗೀತು. ನೀವು ನೋಡ್ತಾ ಇರ್ಬೋದು, ಇಷ್ಟಕ್ಕೆ 4,000 ರೂಪೀಸ್ ಬಿಲ್ ಆಗೈತೆ ಅಂದರೆ ನೀವು ನಂಬ್ತೀರಾ, ನಂಬಲೇಬೇಕು. 4,000 ಬಿಲ್ ಆಯಿತು ಮೆಟ್ರೋದಲ್ಲಿ. ಸೊ ನಮ್ಮ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡ್ವಿ. ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ನೈಟ್ ಆಗೋಗಿತ್ತು. ಅಲ್ಲಿ ಗಣೇಶನ್ ಬೇರೆ ಬೇರೆ ಬಿಡ್ತಾಯಿತ್ತು. ಸೊ ಪುನರ್ವಿ ಕೂಡ ಅಮ್ಮ ಚಳಿ ಆಗ್ತಾಯಿದೆ, ಮಳೆ ಬೇರೆ ಬಂದು ನಿಂತು ಹೋಗಿತ್ತಲ್ವ, ಚಳಿ ಆಗ್ತಾಯಿದೆ ನಮಗೂ ನಾನು ಅವಳಿಗೆ ಫುಲ್ ಆಮೇಲೆ ಹಾಕ್ಕೊಸ್ಕೊಂಡು ಕರ್ಕೊಂಡು ಬಂದಿತ್ತು. ಅದು ಚಳಿ ಆಗ್ತಿದೆ ಅಂತಿದ್ದು, ನಮಗೆ ಸ್ವಲ್ಪ ಚಳಿ ಆಗ್ತಾಯಿತ್ತು. ಎಲ್ಲ ತೊಗೊಂಡು ಡೈರೆಕ್ಟಾಗಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ವಿ. ನಾನು ಹೋಗೋಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಸೊ ಇದಾದ ಮೇಲೆ ಮಾರ್ನಿಂಗ್ ಮಾಡಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಆ ರೆಸಿಪಿ ಏನು ಅಂತ ಹೇಳ್ತೀನಿ ಬನ್ನಿ. ಸೊ ಈ ರೆಸಿಪಿ ಬಂದು ಮಂಗಳೂರು ಸ್ಟೈಲ್, ಅಂದರೆ ಮಂಗಳೂರಲ್ಲಿ ಫೇಮಸ್ ರೆಸಿಪಿ. ನಮ್ಮ ಕಡೆ ಇದನ್ನು ಏನಂತ ಹೇಳ್ತಾರೆ ಅಂತಂದರೆ ಖಾರದ ಉಂಡೆ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಪುಡಿ ಅಂತ ಏನೋ ಹೇಳ್ತಾರಂತೆ. ಸೊ ನನ್ನ ಹಸ್ಬೆಂಡ್ ಟ್ರೈ ಮಾಡು ಅಂತ ಹೇಳಿದ್ರು. ನಾನು ಏನು ಇದಕ್ಕೆ ಪ್ರಿಪೇರ್ ಏನೂ ಮಾಡ್ಕೊಂಡಿರಲಿಲ್ಲ. ಅಕ್ಕಿ ನುಚ್ಚು ಏನು ಬರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಇದಕ್ಕೆ ಅಕ್ಕಿ ನುಚ್ಚು ಕೂಡ ಇರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಮಾಮೂಲಿ ಅಕ್ಕಿನೇ ತೊಗೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡೆ. ಅಮ್ಮ ಹೇಳಿದ್ರು, ಅದು ಹಸಿಟ್ಟಾಗ್ಬಿಡುತ್ತೆ,
ಅಕ್ಕಿ ನುಚ್ಚು ಮಾಡ್ಕೋಬೇಕು ಅಂತಂದರೆ ನೀನು ಅದನ್ನು ತೊಳೆದುಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಅಕ್ಕಿನ ಮಿಕ್ಸಿ ಮಾಡ್ಕೊಂಡು ನಿಂಗೆ ನುಚ್ಚು ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಅಂದರು. ಬಟ್ ನಂಗೆ ನಿಜವಾಗ್ಲೂ ಅಂದರೆ ಇದಕ್ಕೆ ಹೆಂಗೆ ಬೇಕಾಗಿತ್ತು ಅದೇ ಥರ ಅಕ್ಕಿ ನುಚ್ಚು ಸಿಕ್ತು. ನಮ್ಮಮ್ಮನೂ ಅದೇ ಶಾಕ್ ಆದರು, ಸಿಕ್ವಾಗ ನಿಜವಾಗ್ಲೂ ಅಕ್ಕಿ ನುಚ್ಚು ಬಂತ ನಿನಗೆ, ಆ ಥರ ಬರಲ್ವಲ್ಲ ಅಂತಂದರು. ಏನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿದ್ದು ಅಕ್ಕಿ ನುಚ್ಚು. ಸೊ ಮಿಕ್ಸಿಲಿ ಮಾಡಿಕೊಂಡೆ, ಬಂತು. ಆಲ್ಮೋಸ್ಟ್ ನಮಗೆ ತಿಂಡಿಗೆ ಎಷ್ಟು ಬೇಕಿತ್ತು ಅಷ್ಟೇ ಮಾಡಿದ್ದು. 1 ಲೋಟ ಅಕ್ಕಿ ತೊಗೊಂಡು ನಾನು ಮಿಕ್ಸಿ ಮಾಡಿಕೊಂಡೆ. ಇಲ್ಲಿ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ತುಂಬ ಸಿಮ್ಮಲ್ಲಿ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಸೀದೋಗೋ ಥರ ಮಾಡ್ಕೋಬೇಡಿ. ಯಾಕಂದರೆ ಯಾವುದಾದ್ರೂ ಒಂದು ಐಟಮ್ ಸೀದೋದ್ರೂ ಟೇಸ್ಟ್ ಅಂತೂ ನಿಜವಾಗ್ಲೂ ಹೊಟ್ಟೋಗ್ಬಿಡುತ್ತೆ, ಟೇಸ್ಟೇ ಸಿಗಲ್ಲ ನಿಮಗೆ. ಅದಾದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ತುಂಬ ತೀರ ಸಣ್ಣನೂ ಅಲ್ಲ, ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದು ಸ್ವಲ್ಪ ಲಿಟಲ್ ಬಿಟ್ ಒಂಥರ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಸೊ ಆ ಕಲರ್ ಚೇಂಜ್ ಆಗೋವರೆಗೆ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಒಂಥರ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದ್ರಿಂದ ರೆಸಿಪಿ ಬೇರೆ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಅದನ್ನು ತಿಂದಾದ್ಮೇಲೆ ನನಗೆ ಗೊತ್ತಾಗಿದ್ದು, ನಮ್ಮೂರ ಕಡೆ ಅಂದರೆ ನಮ್ಮ ಮೈಸೂರು ಕಡೆ ಎಲ್ಲ ಏನಂತಾರೆ ಅಂದರೆ ಇದಕ್ಕೆ ಉಜ್ಜಕ್ಕಿ ಕಡುಬು ಅಂತ ಹೇಳ್ತಾರೆ. ಇಲ್ಲಿ ಯಾರಾದರೂ ಮೈಸೂರು ಕಡೆಯವ್ರು ಏನಾದರೂ ನೋಡ್ತಾ ಇದ್ದರೆ, ನೀವು ಈ ರೆಸಿಪಿನ ಕಂಪ್ಲೀಟಾಗಿ ನೋಡಾದ್ಮೇಲೆ ನಿಮಗೂ ಇದು ಉಜ್ಜಕ್ಕಿ ಕಡುಬು ಅಂತಲೇ ಅನಿಸಿದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ಪಷ್ಟು ಕಾಯಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪು ಆಮೇಲೆ ನಾವು ನೀರೆಲ್ಲ ಸೇರಿಸ್ತೀನಲ್ಲ ಆವಾಗಲೂ ನಾವು ಟೇಸ್ಟ್ ನೋಡಿ ಸ್ವಲ್ಪ ಸೇರಿಸ್ಕೊಬೋದು. ಇಲ್ಲಿ ಸ್ವಲ್ಪ ಕಾಯಿ ಕೂಡ ಫ್ರೈ ಆಗಬೇಕು, ಅಂದರೆ ಹಸಿ ಕಾಯಿ ಇರುತ್ತಲ್ವ, ಸ್ವಲ್ಪ ಸ್ಮೆಲ್ ಹೋದರೆ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಎಲ್ಲನೂ ಸಿಮ್ಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಯಾವುದೂ ಇಟ್ಕೋಬೇಡಿ. ನಾರ್ಮಲಾಗಿ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊತೀವಲ್ವ, ಸೊ ಆ ಥರ ಮೀಡಿಯಮ್ ಫ್ಲೇಮು ಇಟ್ಕೋಬೇಡಿ, ತುಂಬ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ನಾನು ಇವಾಗ ಯಾವ ಲೋಟದಲ್ಲಿ ನೀರು ಹಾಕ್ತಾ ಇದ್ದೀನೋ ಅದರಲ್ಲಿ 1.5 ಅಷ್ಟು ನಾನು ಅಕ್ಕಿ ತರಿನ ತೊಗೊಂಡಿದ್ದೀನಿ. ನಾನು 3 ಲೋಟ ನೀರು ಹಾಕ್ಕೋತಾ ಇದ್ದೀನಿ, ಅಂದರೆ 1ಕ್ಕೆ ಡಬಲ್ ಹಾಕ್ಕೋಬೇಕು. ಮಾಮೂಲಿ ಅನ್ನಕ್ಕೆ ಇಡ್ತೀವಲ್ಲ, ಸೊ ಅದೇ ಥರ ಇದಕ್ಕೂ ನಾವು ಸೇರಿಸ್ಕೋಬೇಕು. ಪ್ರಾಬಬ್ಲಿ ಅಕ್ಕಿ ತರಿ ಉಪ್ಪಿಟ್ಟು ಯಾರಾದರೂ ತಿಂದಿರ್ತೀರಾ ಅಂತಂದರೆ ಅಕ್ಕಿ ತರಿ ಉಪ್ಪಿಟ್ಟು ಹೀಗೆ ಮಾಡ್ತಾರೆ. ಒಬ್ಬೊಬ್ರಿಗೆ ಇಷ್ಟ ಆದರೆ ಟೊಮೆಟೊನ ಆ್ಯಡ್ ಮಾಡ್ಕೋತಾರೆ, ಇಲ್ಲ ಅಂತಂದರೆ ಲೆಮನ್ನ ಯೂಸ್ ಮಾಡ್ತಾರೆ. ಸೊ ಸೇಮ್ ಯಾವ ಥರ ಉಪ್ಪಿಟ್ಟು ಮಾಡ್ತೀವಿ, ತರಿ ಉಪ್ಪಿಟ್ಟು ಮಾಡ್ತೀವಿ, ಅದೇ ಥರ ಮಾಡ್ಕೋಬೇಕು. ಇದನ್ನು ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ನಾವು ಉಪ್ಪನ್ನ ಸೇರಿಸ್ಕೊಬೋದು. ಆವಾಗಲೇ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ರುಚಿ ನೋಡಿಕೊಂಡು ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇವಾಗ ನೀವು ನೋಡ್ತಾ ಇರ್ಬೋದು. ಇದು ಅಕ್ಕಿ ತರಿ, ಅಂದರೆ ಬರಕ್ಕಿ ತರಿ. ಅಂದರೆ ನಾನು ಅಕ್ಕಿ ತರಿ ಹೆಂಗೆ ಮಾಡ್ಕೋತಾರೆ ಅಂತಂದರೆ ಆವಾಗಲೇ ಹೇಳಿದ್ನಲ್ವ ನಾನು ನಿಮಗೆ, ಅಮ್ಮ ಹೇಳಿದ್ರು ಅದನ್ನು ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ತರಿ ಮಾಡ್ಕೋಬೇಕು ಅಂತ. ಬಟ್ ನಾನು ಏನೂ ಮಾಡಲಿಲ್ಲ, ಇನ್ಸ್ಟೆಂಟಾಗೆ ಮಾಡಿದ್ದು ನಾನು. ಸೊ ಇವಾಗ ನೋಡ್ತಾ ಇರಬಹುದು ಚೆನ್ನಾಗಿ ಕುದೀತಾ ಇದೆ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ, 1-2 ಕುದಿ ಬಂದರೆ ಸಾಕು. ಸೊ ಉಪ್ಪನ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪೆಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡಾದ್ಮೇಲೆ ಅಕ್ಕಿ ತರಿ ನಾವು ಏನು ಇಟ್ಕೊಂಡಿದ್ದೀವಿ, ಸೊ ಅದನ್ನು ಸ್ವಲ್ಪನೇ ಸೇರಿಸ್ಕೊತಾ ಬರಬೇಕಾಗುತ್ತೆ. ಒಂಥರ ಮಾಡೋದು ನಿಜವಾಗ್ಲೂ ತುಂಬ ಈಸಿ ಅಂತ ಅನಿಸುತ್ತೆ. ಯಾವಾಗಲೂ ಉಪ್ಪಿಟ್ಟು ತಿನ್ನೋರಿಗೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಮತ್ತು ನಿಜವಾಗ್ಲೂ ಟೇಸ್ಟ್ ನಿಜವಾಗ್ಲೂ ಉಪ್ಪಿಟ್ಟು ಥರ ಇರೋಲ್ಲ, ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವನ್ ನನ್ನ ಮಗಳು ಕೂಡ ತುಂಬಾ ಇಷ್ಟಪಡ್ತಿದ್ಲು, ಅಮ್ಮ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಕಣಮ್ಮ, ಈ ಥರ ಟೇಸ್ಟ್ ನಾನು ಮಾಡೇ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದಳು. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ಅಕ್ಕಿ ತರಿ ಏನಿದೆ ನಾನು ಲೋಟದಲ್ಲಿ ಅಳತೆ ಇಟ್ಕೊಂಡೆ ನಾನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದು, ಏನಾದರೂ ಹಾಳಾದರೆ ಹೆಂಗಪ್ಪ ಅಂತ ಹೇಳಿಕೊಂಡು ನಾನು ಇದನ್ನು ರೆಸಿಪಿನ ಯೂಟ್ಯೂಬಲ್ಲಿ ನೋಡಿನೇ ನಾನು ಟ್ರೈ ಮಾಡ್ತಾ ಇರೋದು. ಚೆಂದಾಗಿ ಏನು ಅಂತಂದರೆ ಅವ್ರಿಗೆ ಅಂದರೆ ವೀಕೆಂಡ್ಸ್ ಇದ್ದರೆ ಏನಾದರೂ ರೆಸಿಪೀಸ್ ಟ್ರೈ ಮಾಡ್ತಾ ಇರಬೇಕು. ಮತ್ತು ಅವ್ರು ಒಳ್ಳೆ ಕುಕ್ ಅಂತಲೇ ಹೇಳ್ಬೋದು, ತುಂಬಾ ರುಚಿಯಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಸೊ ಇಲ್ಲಿವರೆಗೂ ನಾನು ಮಾಡಿದೆ. ಸೊ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು. ಇದು ಮಾಡ್ಕೊಂಡಿದ್ದಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ನೀರನ್ನೂ ಅಷ್ಟೇ, ನೀರು ಪರ್ಫೆಕ್ಟಾಗಿ ಆಗಿದೆ. ಒಂದೊಂದ್ಸತಿ ನೀರು ಜಾಸ್ತಿ ಆಗಿಬಿಟ್ರೂ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನು ಕರೆಕ್ಟಾಗಿ ಹಾಕ್ಕೊಬೇಕು ಇದನ್ನು ಮಾಡಬೇಕಾದ್ರೆ.
ಸೊ ಏನು ಉಜ್ಜಕ್ಕಿ ಕಡುಬು ಅಂತಲೇ ಹೇಳ್ತೀನಿ, ಯಾಕಂದರೆ ನಮ್ಮ ಸ್ಟೈಲಲ್ಲಿ ಇದು ಉಜ್ಜಕ್ಕಿ ಕಡುಬು. ಸೊ ಮಂಗಳೂರು ಸ್ಟೈಲಲ್ಲಿ ಪುಡಿ ಅಂತನೋ ಏನೋ ಹೇಳ್ತಾರಂತೆ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದು ನೇಮು. ಈವನ್ ಚಂದು ವಿಡಿಯೋ ಕಳಿಸ್ಬಿಟ್ಟು ಇದನ್ನು ಮಾಡು ಇವತ್ತು ಟಿಫನ್ಗೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾವು ಸಂಡೇ ಅಲ್ವಾ, ಎದ್ದಿದ್ದೆ ಲೇಟು, 8-8:30 ಆಗಿತ್ತು ಎದ್ದು. ಮತ್ತು ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಕುಡಿದು ಮುಗಿಸಿ ನಾನು ತಿಂಡಿಗೆ ಬಂದಿದ್ದೆ ಆಲ್ಮೋಸ್ಟ್ ಒಂದು 10-15 ಏನೋ ಆಗಿತ್ತು. ಸೊ ಅದಾದಮೇಲೆ ಎಲ್ಲ ರೆಡಿ ಮಾಡಿಕೊಂಡು 11:30 ಆಲ್ಮೋಸ್ಟ್ ಒಂದು 3/4 ಗಂಟೆ ಸಾಕು ಇದನ್ನು ಪ್ರಿಪೇರ್ ಮಾಡೋಕ್ಕೆ, ಇನ್ಕ್ಲೂಡಿಂಗ್ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಅದೊಂದು 1/4 ಗಂಟೆ ಬೇಯಿಸ್ತೀವಿ. ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ, ಅದರಲ್ಲೂ ನೀವು ತರಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರಂತೂ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಮಾಡ್ಬೋದು ಇದನ್ನು ಟಿಫನ್ಗೆ. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಬಿಸಿ ಬಿಸಿ ಒಳ್ಳೆ ಕಾಯಿ ಚಟ್ನಿ ಜೊತೆ ಇದನ್ನು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇನ್ನೂ 1-2 ಬೇಕಲ್ಲಪ್ಪ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದಂತೂ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು ನಿಮಗೆ, ಉಪ್ಪಿಟ್ಟು ಥರನೇ ಇದೆ. ಉಪ್ಪಿಟ್ಟು ಥರ ಏನು ಉಪ್ಪಿಟ್ಟೆ ಅಂದ್ಕೊಳ್ಳಿ, ಉಪ್ಪಿಟ್ಟು ಥರನೇ ಇದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ನೀರನ್ನ ಯೂಸ್ ಮಾಡಿಕೊಂಡು ಉಂಡೆನ ಕಟ್ಟಿ, ಬೇಕಾದರೆ ಉಂಡೆನಾದರೂ ಕಟ್ಟಿ ಅಥವಾ ವಡೆ ತಟ್ಕೊತೀವಲ್ಲ ಆ ಥರ ಶೇಪಲ್ಲಾದರೂ ನೀವು ಮಾಡ್ಕೋಬೋದು. ಬಟ್ ನಾನಿಲ್ಲಿ ಉಂಡೆನೇ ಕಟ್ಕೊತಾ ಇದ್ದೀನಿ. ಆಲ್ಮೋಸ್ಟು ಎಷ್ಟು ಆಗಿತ್ತು ಅಂತ ಅಂದರೆ ಒಂದು ಮೋರ್ ದ್ಯಾನ್ 20-22 ಉಂಡೆ ಅಥವಾ ಒಂದು ಅರೌಂಡ್ 25 ಅಷ್ಟು ಉಂಡೆ ಆಗಿತ್ತು. ಸೊ ನಾವು ಮನೇಲಿ ನಾನು, ಚಂದು ಮತ್ತು ಪುನರ್ವಿ ಮತ್ತು ನನ್ನ ತಂಗಿ, ಅವಳು ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅವಳಿಗೂ ಸ್ವಲ್ಪ ಶೇರ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ತಿಂಡಿಗೆಲ್ಲ ಖಾಲಿಯಾಗಿ ಮಧ್ಯಾಹ್ನ ಲಂಚ್ಗೆ ಒಂದು 7-8 ಉಂಡೆ ಉಳ್ಕೊಂಡಿತ್ತು. ಸೊ ಅದನ್ನು ನಾವು ಮಧ್ಯಾಹ್ನ ಖಾಲಿ ಮಾಡಿದ್ವಿ. ಇವನ್ ಮಧ್ಯಾಹ್ನನೂ ಕೂಡ ಬಿಸಿ ಮಾಡಿಕೊಂಡು ತಿಂದರೆ ರುಚಿ ಅಂತೂ ಹಾಗೆ ಇರುತ್ತೆ, ಏನೂ ಚೇಂಜ್ ಆಗೋಲ್ಲ. ಬಟ್ ಫ್ರೆಶ್ಶಾಗಿ ತಿಂದಾಗ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಉಂಡೆನ ಯಾವ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಅಂತ. ಇವನ್ ನನ್ನ ತಂಗಿಗೆ ತೊಗೊಂಡೋಗಿ ಕೊಟ್ಟೆ, ಇದು ನೋಡಿ ಟೇಸ್ಟ್ ಮಾಡಿ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಯೂಟ್ಯೂಬ್ ನೋಡಿ ಅಂತ ಹೇಳಿದೆ. ಅದಕ್ಕೆ ಅವಳೊಂದು ಏನೇ ಉಪ್ಪಿಟ್ಟು ಥರ ಇದೆ, ಏನು ಉಪ್ಪಿಟ್ಟು ಮಾಡಿಬಿಟ್ಟು ಇಡ್ಲಿ ಪಾತ್ರೆಗೆ ಇಟ್ಟಿದ್ದ ಅಂತಂದ್ಲು. ಹಂಗೇನೆ ಇದು ಅದೇ ಥರನೇ ಮಾಡೋದು, ಬಟ್ ನೀನು ತಿಂದಾಗ ನಿಮಗೆ ಉಪ್ಪಿಟ್ಟು ಟೇಸ್ಟ್ ಬರಲ್ಲ, ಇದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ತಿಂದು ನೋಡು ಒಂದ್ಸತಿ ಅಂತಂದೆ. ಆಮೇಲೆ ಅವಳು ಫೋನ್ ಮಾಡಿಬಿಟ್ಟು ನಿಜವಾಗ್ಲೂ ಸಕ್ಕತ್ತಾಗೈದು ಕಣೆ, ಒಂದ್ಸತಿ ಮಾಡಿಕೊಡು, ಆಫೀಸಿಗೆ ತೊಗೊಂಡೋಗ್ಬೇಕು, ಸಕ್ಕತ್ತಾಗೈತೆ ಅಂತ ಹೇಳ್ತಾಯಿದ್ಲು. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಏನಾದರೂ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಅಥವಾ ಚೆನ್ನಾಗಿ ಬಂತು, ಚೆನ್ನಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಥವಾ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಬೇಕು. ನಿಮ್ಮ ಪ್ರೋತ್ಸಾಹ ಸಿಕ್ಕಿದ್ರೆ ತಾನೇ ನಾನು ವಿಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕಾಗೋದು. ಸೊ ಇಡ್ಲಿ ಪಾತ್ರೆಗೆ ಇಟ್ಕೊಂಡಿದ್ದೀವಿ. ಸೊ ಚಂದು ವಿಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ಇದನ್ನೆಲ್ಲ ನೋಡಿ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಅವರು ಒಂಥರ. ಸೊ ಎಣ್ಣೆ ಎಲ್ಲ ಸ್ವಲ್ಪ ಹಚ್ಕೊಂಡು ಒಂದು ಇಡ್ಲಿ, ಇದು ಬಂದು 3 ಪ್ಲೇಟ್ಸ್ ಬರುತ್ತೆ ಈ ಇಡ್ಲಿ ಪಾತ್ರೆಗೆ. ಒಂದೇ ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀವಿ ಅಷ್ಟೇ, ನಾವು ಒಂದೇ ಒಂದು ಪ್ಲೇಟಿಗೆ ಇದನ್ನು ಇಟ್ಕೊತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಇಡ್ಲಿ ಪಾತ್ರೆಗೆ ಇಟ್ಕೊತಾ ಇದ್ದೀವಿ. ಒಟ್ಟಿಗೆ ಇಟ್ಟರೂ ಅದು ಅಂಟ್ಕೊಳ್ಳೋದು ಇಲ್ಲ, ಜಾಸ್ತಿ ಅಂಟೋದು ಇಲ್ಲ, ಆರಾಮಾಗಿ ತಕ್ಕೊಬೋದು. ಸೊ ಒಟ್ಟಿಗೆ ಎಲ್ಲನೂ ಎಷ್ಟು ಉಂಡೆ ಕಟ್ಕೊಂಡಿರ್ತೀವಿ ಅದನ್ನೆಲ್ಲ ಒಂದೇ ತಟ್ಟೆಗೆ, ಒಂದೇ ಪ್ಲೇಟಲ್ಲಿ ನಾವು ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿದೆ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಲ್ಲೂ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ. ಅಂದರೆ ಹೊಸ ಡಿಶ್ ಅಲ್ವಾ, ಅವ್ರಿಗೂ ಒಂಥರ ಏನೋ ಖುಷಿ. ಡೈಲಿ ಪುಳಿಯೋಗರೆ, ಚಿತ್ರಾನ್ನ, ಪಲಾವು, ಚಪಾತಿ, ಇಡ್ಲಿ, ರೊಟ್ಟಿ, ಹೋಗಮ್ಮ ಯಾವಾಗಲೂ ಅದೇ ಮಾಡ್ತೀಯ ನೀನು ಅಂತ. ಅದರಲ್ಲೂ ನನ್ನ ಮಗಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಏನಾದರೂ ತಿಂಡಿ ಮಾಡಿದರೆ ಅಮ್ಮ ಯಾಕೆ ಮಾಡ್ದಮ್ಮ ಈ ತಿಂಡಿನ ಅಂತೇಳಿ. ಅದಕ್ಕೆ ಅವಳಿಗೋಸ್ಕರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಚಂದು ಹೆಲ್ಪ್ ಮಾಡ್ತಾಯಿದ್ದಾರೆ, ಎಲ್ಲ ಅವರೇ ಇಡ್ತಾಯಿದ್ದಾರೆ ಇಡ್ಲಿ ಪಾತ್ರೆಗೆ. ನಾನು ಉಂಡೆ ಮಾಡ್ತಾಯಿದ್ದೆ, ಹಾಗಾಗಿ ಅವರೇ ಎಲ್ಲ ಇಡ್ತಾಯಿದ್ರು. ಸೊ ಎಲ್ಲ ಉಂಡೆನೂ ಸೇರಿಸಿ ಒಂದೇ ಸತಿ ಇಟ್ಟಿದ್ದು ನಾವು, 2 ಸತಿ ಏನು ಇಡೋಕ್ಕೆ ಹೋಗಿಲ್ಲ. ಎಕ್ಸಾಕ್ಟಾಗಿ ಒಂದು 15 ಮಿನಿಟ್ಸ್ ಇಡ್ಲಿಗೆ ಹೆಂಗೆ ಇಟ್ಕೊತೀವೋ, ಇಡ್ಲಿಗೂ 15 to 20 ಮಿನಿಟ್ಸ್ ಇಟ್ಕೊತೀವಲ್ವ ನಾವು. ಸೊ ಅದೇ ಥರನೇ
ಇಟ್ಕೊಬೇಕಷ್ಟೇ. ಸೊ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ಇದು ಆಗಕ್ಕೆ ಅಂದರೆ 20 ಮಿನಿಟ್ಸಲ್ಲಿ ಆಗಬೇಕಲ್ವ, ಆ ಟೈಮಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬಿಟ್ಟೆ. ಸೊ ನಾನು ಇಲ್ಲಿ ಮಾಡಿರೋದು ಕಾಯಿ ಚಟ್ನಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಆಹಾ, ಚಟ್ನಿಗೂ ಆ ಉಚ್ಚಕ್ಕಿ ಕಡುಬು ಹೆಂಗಿತ್ತು ಗೊತ್ತಾ, ಟೇಸ್ಟು ಸಕ್ಕತ್ತಾಗಿತ್ತು, ನಿಜವಾಗ್ಲೂ ಸೂಪರಾಗಿತ್ತು. ಸೊ ಈ ಚಟ್ನಿ ರೆಸಿಪಿ ಏನಾದರೂ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ನಾನು ಚಟ್ನಿ ಮಾಡಿದಾಗ ಶೇರ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಸ್ಟವೆಲ್ಲ ಆಫ್ ಮಾಡಿದ್ದಾಯಿತು. ಇವಾಗ ಏನಿದ್ರು ಬ್ಯಾಟಿಂಗ್ ಮಾಡಿದೆ, ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೂ ಆಸೆ ಆಗ್ತಾ ಇದೆಯಾ ತಿನ್ನಬೇಕು ಅಂತ? ಆಸೆ ಆಗ್ತಿದ್ರೆ ಕಮೆಂಟ್ ಮಾಡಿ. ಬಟ್ ನಾನಂತೂ ವೀಡಿಯೋದಲ್ಲಿ ಕಳ್ಸೋಕ್ಕಾಗಲ್ಲ, ವೀಡಿಯೋದಲ್ಲಿ ತೋರಿಸ್ಬೋದು ಅಷ್ಟೇ ಏನು ತಿಂಡಿ ಮಾಡಿದ್ದೀನಿ ಅದನ್ನು. ಸೊ ನೋಡ್ತಾ ಇರ್ಬೋದು, ನಾನು ಯೂಶ್ವಲಿ ಇಡ್ಲಿ ಅಥವಾ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಹಿಂಗೇ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಮುಟ್ಟು ನೋಡಿದ್ರೆ ಅಂದರೆ ನಮಗೆ ಅಂಟು ಬರಲಿಲ್ಲ, ಕೈಗೆ ಅಂಟಿಸ್ಲಿಲ್ಲ ಅಂತಂದರೆ ಬೆಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಎಕ್ಸಾಕ್ಟ್ಲಿ 20 ಮಿನಿಟ್ಸ್ಗೆ ಇಟ್ಕೊಂಡು 20 ಮಿನಿಟ್ಸಿಗೆ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗೆ ಬೆಂದಿರುತ್ತೆ, ಎರಡು ಮಾತೇ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ತಿಂಡಿನ ಸಂಡೇ ಟಿಫನ್ ರೆಸಿಪಿ ಉಚ್ಚಕ್ಕಿ ಕಡುಬಿನ ಜೊತೆ ಕಾಯಿ ಚಟ್ನಿ ಮಾಡಿರೋದು ಹೆಂಗಿದೆ ಪ್ರಿಯಾಂಕಾ ಆ್ಯಂಡ್ ಚಂದು. ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಪರ್ಫೆಕ್ಟಾಗಿ ಬಂದಿದೆಯಾ? ನೀವು ಹೊರಗಡೆ ಟೇಸ್ಟ್ ಮಾಡಿದ್ದೀರಾ ಇದನ್ನು? ಹೌದು. ಸೇಮ್ ಹಾಗೆ ಇದೆಯಾ? ಹೌದು. ಓಕೆ. ಪುನರ್ವಿ ಬೇಜಾರು ಮಾಡ್ಕೊಂಡು ಮಾಡ್ಕೊಂಬಿಟ್ಟವಳೆ, ಅವರಪ್ಪ ಟಿ ವಿ ನೋಡೋಕೆ ಕೊಡಲಿಲ್ಲ ಅಂತ. ಎಬ್ರಿಸೋಣ ನೋಡಿ ಹೆಂಗೆ ಮಲ್ಗೋಳೆ, ಬಿನ್ ಬ್ಯಾಗ್ ಮೇಲೆ ಬಂದು ಮಾಡ್ಕೊಂಬಿಟ್ಟವಳೆ. ಬಾಯ್ ಬಿಟ್ಕೊಂಡು ಮಲ್ಕೊಂಡಿದ್ಯಲ್ಲಮ್ಮೋ, ಇಲ್ಲಿ ನೋಡಿಲ್ಲಿ ಬಾಯ್ ಬಿಟ್ಕೊಂಡು ಮಲ್ಕೊಂಡಿದ್ಯಲ್ಲೇ ಪುನರ್ವಿ. ತಿಂಡಿ ಸಂಡೇ ವ್ಲಾಗ್. ಸೊ ಸಂಡೇ ವ್ಲಾಗ್ ಕಂಪ್ಲೀಟ್ ಅಂತಂದರೆ ಮಾರ್ನಿಂಗ್ ರೆಸಿಪಿ ಮತ್ತು ನಾವು ಹೋಗಿದ್ದು ಶಾಪಿಂಗ್, ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ